ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದಿರೋಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಯಾರ್ಯಾರು ಕಾಲೇಜ್ ಮುಗಿಸಿ ಒಂದು ಒಳ್ಳೆ ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಮತ್ತು ಒಳ್ಳೆ ಸ್ಯಾಲ್ರಿ ತೊಗೋಬೇಕಂತ ಆಸೆ ಇದೆಯೋ ಅವ್ರಿಗೊಂಥರ ಇದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಇನ್ನು ಯಾವ ಬ್ಯಾಂಕು ಮತ್ತು ಏನು ಕೆಲಸ ಅಂತ ನೋಡೋದಾದರೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಈ ಬ್ಯಾಂಕ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಯಾವ ಹುದ್ದೆ ಅಂತ ನೋಡೋದಾದರೆ ಸೀನಿಯರ್ ಅನಾಲಿಟಿಕ್ಸ್ ಪೊಸಿಷನ್ನ ಹುದ್ದೆಗಳು ಖಾಲಿವೆ ಮತ್ತು ನಾರ್ಮಲ್ ಅನಾಲಿಟಿಕ್ಸ್ ಈ ಹುದ್ದೆಗಳು ಖಾಲಿ ಇರುತ್ತೆ. ನಾರ್ಮಲ್ ಅನಾಲಿಟಿಕ್ಸ್ ಹುದ್ದೆಯ ನೋಟಿಫಿಕೇಷನನ್ನು ನಿಮಗೆ ಬೇಕಾದಲ್ಲಿ ಕಮೆಂಟ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಮತ್ತು ಈ ಹುದ್ದೆಯ ನೋಟಿಫಿಕೇಷನ್ ಬೇಕಾದಲ್ಲೂ ಕೂಡ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಹಾಗೆ ಈ ಹುದ್ದೆಯು ಫುಲ್ ಟೈಮ್ ರೆಗ್ಯುಲರ್ ಬೇಸಿಸ್ನಲ್ಲಿ ಇರುತ್ತದೆ. ಹಾಗೆ ಈ ಹುದ್ದೆಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಇವತ್ತಿನಿಂದ ಅಂದರೆ ಡಿಸೆಂಬರ್ 7ನೇ ತಾರೀಕಿಂದ ಪ್ರಾರಂಭವಾಗುತ್ತಿದ್ದು, ಲಾಸ್ಟ್ ದಿನಾಂಕ ಬಂದು ಡಿಸೆಂಬರ್ 27ನೇ ತಾರೀಕಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಎಕ್ಸಾಮಿನೇಷನ್ ಕೂಡ ಇದ್ದು ಜನವರಿಯಲ್ಲಿ ಎಕ್ಸಾಮಿನೇಷನ್ ಇರುತ್ತದೆ. ಇನ್ನು ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಲು ಇಂಟ್ರೆಸ್ಟ್ ಇದೆಯೋ ಮತ್ತು ಎಲಿಜಿಬಲ್ ಇರೋ ಇಂಡಿಯನ್ ಸಿಟಿಜನ್ ಆಗಿದ್ದಲ್ಲಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಇಲ್ಲಿ ಸ್ಕ್ರೀನಿನ ಮೇಲೆ ಕಾಣಿಸ್ತಿರೋ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದಾಗಿರುತ್ತದೆ. NBAFID.org ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಕಳಿಸಬಹುದಾಗಿರುತ್ತದೆ. ಹಾಗೆ ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಮತ್ತು ಕೊನೆ ದಿನಾಂಕ ಎಲ್ಲ ಈಗಾಗಲೇ ಹೇಳಿದ್ದೀನಿ. ಮತ್ತು ಎಕ್ಸಾಮಿನೇಷನ್ಗೆ ಆಲ್ ಟಿಕೆಟನ್ನು 10 ಡೇಸ್ ಮುಂಚೆನೇ ನಿಮಗೆ ಅಥವಾ ಕಾಲ್ ಲೆಟರ್ ನಿಮಗೆ 10 ಡೇಸ್ ಬಿಫೋರ್ ಎಕ್ಸಾಮೇ ಬರುತ್ತದೆ. ಹಾಗಾಗಿ ನೀವು ಈ ವೆಬ್ಸೈಟ್ನ ಯಾವಾಗೂ ಚೆಕ್ ಮಾಡ್ತಾ ಇರಬೇಕಾಗುತ್ತದೆ. ಒಂದು ವೇಳೆ ಇದರಲ್ಲಿ ಏನಾದರೂ ಚೇಂಜಸ್ ಆದರೆ ಅಥವಾ ಏನಾದರೂ ಅಪ್ಡೇಟ್ ಬಂದರೆ ಅವರ ಈ ಅಫಿಷಿಯಲ್ ಬ್ಯಾಂಕ್ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾಗಲು ಇರುವ ಆನ್ಲೈನ್ ಎಕ್ಸಾಮಿನೇಷನ್ ಅನ್ನು ಅಹಮದಾಬಾದ್, ಗಾಂಧಿನಗರ್, ಬೆಂಗಳೂರು, ಭೋಪಾಲ್, ಭುವನೇಶ್ವರ್, ಚೆನ್ನೈ, ಚಂಡೀಗಢ, ಮೊಹಾಲಿ, ದೆಹಲಿ, NCR, ಗುವಾಹಟಿ, ಹೈದರಾಬಾದ್, ಜೈಪುರ್, ಕೋಲ್ಕತ್ತಾ, ಲಕ್ನೋ, ಮುಂಬೈ, ನವಿ ಮುಂಬೈ, ಠಾಣೆ, MMR ರಿಲಿಜನ್ನ, ನಾಗ್ಪುರ್, ಪಾಟ್ನಾ, ಪುಣೆ, ರಾಜ್ಪುರ್, ವಾರಣಾಸಿ, ವಿಜಯವಾಡ, ತಿರುವನಂತಪುರಂ ಇಷ್ಟು ಜಾಗದಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಾಗುತ್ತದೆ. ಹಾಗೆ ಈ ಹುದ್ದೆಗೆ ಇಂಟರ್ವ್ಯೂವನ್ನು ಮುಂಬೈಯಲ್ಲಿ ಇರುತ್ತದೆ. ಹಾಗೆ ಆನ್ಲೈನ್ ಎಕ್ಸಾಮಿನೇಷನ್ ಸಮಯದಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇದ್ದು ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ನೀವು ತಗೊಂಡು ಹೋಗಿರಬೇಕಾಗುತ್ತದೆ. ಒಂದು ವೇಳೆ ಎಕ್ಸಾಮಲ್ಲಿ ಕ್ವಾಲಿಫೈ ಆದಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂಗೆ ನೀಡಲಾಗುವುದು. ಹಾಗೆ ನೀವು ಇಂಟರ್ವ್ಯೂಗೆ ಹೋಗುವ ಟ್ರೈನ್ ಟಿಕೆಟ್, ಸೆಕೆಂಡ್ AC ರೈಲ್ವೆ ಫೇರ್ನ ಟ್ರೈನ್ ಟಿಕೆಟ್ ಮತ್ತು ಟ್ರಾವೆಲಿಂಗ್ ಪ್ರೂಫನ್ನು ನೀವು ತೋರಿಸಿದಲ್ಲಿ ಆ ಎಕ್ಸ್ಪೆನ್ಸಸ್ಗಳನ್ನು ಕೂಡ ನೀಡಲಾಗುವುದು. ಇನ್ನು ಯಾವ್ಯಾವ ಕೆಲಸ ಇದೆ ಅಂತ ನೋಡೋದಾದರೆ, ಲೀಡಿಂಗ್ ಆಪರೇಟರ್, ರಿಸ್ಕ್ ಮ್ಯಾನೇಜ್ಮೆಂಟ್, ಹ್ಯೂಮನ್ ರಿಸೋರ್ಸಸ್, ಇಂಟರ್ನಲ್ ಆಡಿಟ್, ಕಾಂಪ್ಲೈನ್ಸಸ್, ಆಪರೇಟಿಂಗ್ ಸ್ಟ್ರಾಟಜಿ, ಪಾರ್ಟ್ನರ್ಶಿಪ್ ಆ್ಯಂಡ್ ಇಕೋಸಿಸ್ಟಮ್ ಡೆವಲಪ್ಮೆಂಟ್ನ ಒಟ್ಟು 6 ಥರದ ಹುದ್ದೆಗಳು ಖಾಲಿ ಇದ್ದು ಒಟ್ಟು 6 ಹುದ್ದೆಗಳು ಖಾಲಿ ಇರುತ್ತವೆ. ಹಾಗೆ ಈ ಹುದ್ದೆಗಳನ್ನು EWS ಅಭ್ಯರ್ಥಿಗೆ 2 ಹುದ್ದೆಗಳು ಮತ್ತು PWD ಅಭ್ಯರ್ಥಿಗೆ ಸಪ್ರೇಟಾಗಿ 2 ಹುದ್ದೆಗಳು ಇರುತ್ತವೆ. ಇನ್ನು ಉಳಿದ 4 ಹುದ್ದೆಗಳು URನ ಅಭ್ಯರ್ಥಿಗೆ ಇದ್ದು, ಹಾಗೆ ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಬಹುದಪ್ಪ ಅಂತ ನೋಡೋದಾದರೆ, ಎಕನಾಮಿಕಲಿ ವೀಕ್ ಸೆಕ್ಷನ್ ಹಾಗೂ ಜನರಲ್, ಪರ್ಸನಲ್ ವಿತ್ ಬ್ಯಾಕ್ ಪೇನ್ ಡಿಸಬಿಲಿಟಿ ಇರುವಂಥ ಮತ್ತು ವಿಜುವಲಿ ಇಂಪೇರ್ಡ್ ಮತ್ತು ಹಿಯರಿಂಗ್ ಇಂಪೇರ್ಡ್ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. PWD ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಇಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ, ಬ್ಲೈಂಡ್, ಲೋ ವಿಷನ್, ಹೇರ್ಡ್ ಆ್ಯಂಡ್ ಹಿಯರಿಂಗ್, 1 ಆರ್ಮ್, ಬೋತ್ ಆರ್ಮ್, 1 ಲೆಗ್, ಬೋತ್ ಲೆಗ್, ಹೀಗೆ ವಿವಿಧ ಥರದ ರೀತಿಯ ಡಿಸಬಿಲಿಟಿ ಇರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಫುಲ್ ನೋಡಬೇಕಂದ್ರೆ ವಿಡಿಯೋನ ಪಾಸ್ ಮಾಡಿ ಒಮ್ಮೆ ನೋಡ್ಕೊಳ್ಳಿ. ಇನ್ನು ಇಂಥ ವ್ಯಕ್ತಿಗಳಿಗೆ ಯಾವ್ಯಾವ ಕೆಲಸ ಇರುತ್ತೆ ಅಂತ ನೋಡೋದಾದರೆ, ಸಿಟ್ಟಿಂಗ್, ವಾಕಿಂಗ್, ಮ್ಯಾನಿಪ್ಯುಲೇಷನ್ ಆ್ಯಂಡ್ ಫಿಂಗರಿಂಗ್, ಬ್ಲೆಂಡಿಂಗ್, ಸ್ಟ್ಯಾಂಡಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್, ಸೀಯಿಂಗ್, ಹಿಯರಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಇಂಥ ಹುದ್ದೆಗಳು
ಡಿಸಬಿಲಿಟಿ ಇರುವಂಥ ಅಭ್ಯರ್ಥಿಗೆ ಖಾಲಿ ಇರುತ್ತವೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥವ್ರಿಗೆ ಏಜ್ ಲಿಮಿಟ್ ಬಂದು ಮಿನಿಮಮ್ 20 ವರ್ಷದಿಂದ ಮ್ಯಾಕ್ಸಿಮಮ್ 40 ವರ್ಷದ ಒಳಗಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅಂದರೆ 1984 ಆ ಇಸ್ವಿ ಅಥವಾ ಅದಾದಮೇಲೆ ಹುಟ್ಟಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ರಿಲ್ಯಾಕ್ಸೇಷನ್ ಇರುತ್ತೆ ಅಂತ ನೋಡೋದಾದರೆ SC/ST ಅಭ್ಯರ್ಥಿಗೆ 5 years ಏಜ್ ರಿಲ್ಯಾಕ್ಸೇಷನ್, OBC ಅಭ್ಯರ್ಥಿಗೆ 3 years ಏಜ್ ರಿಲ್ಯಾಕ್ಸೇಷನ್, PWBD ಅಭ್ಯರ್ಥಿಗೆ ಅದರಲ್ಲಿ SC/ST ಆಗಿದ್ದಲ್ಲಿ 15 ವರ್ಷ, ಅದರಲ್ಲಿ OBC ಆಗಿದ್ದಲ್ಲಿ 13 ವರ್ಷ, ಜನರಲ್ ಮತ್ತು EWS ಅಭ್ಯರ್ಥಿ ಆಗಿದ್ದಲ್ಲಿ 10 years ಏಜ್ ರಿಲ್ಯಾಕ್ಸೇಷನ್ ಇದ್ದು, ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್, ಕಮಿಷನರ್ಡ್ ಆಫೀಸರ್ ಇನ್ಕ್ಲೂಡಿಂಗ್ ಎಮರ್ಜೆನ್ಸಿ ಕಮಿಷನರ್ಡ್ ಆಫೀಸರ್ ಇಂಥ ಅಭ್ಯರ್ಥಿಗಳಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ ಮೊದಲನೇದಾಗಿ ಲೀಡಿಂಗ್ ಆಪರೇಟರ್ನ ಹುದ್ದೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಡಿಪ್ಲೊಮೊ ಇನ್ ಮ್ಯಾನೇಜ್ಮೆಂಟ್ ವಿತ್ ಸ್ಪೆಷಲೈಸೇಷನ್ ಇನ್ ಫೈನಾನ್ಷಿಯಲ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅಥವಾ MBA ಮಾಡಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಬಂದು ಮಿನಿಮಮ್ 4 years ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಒಂದು ವೇಳೆ ಕಾರ್ಪೊರೇಟ್ ಸೆಕ್ಟರ್ಸ್ ಆಗಿದ್ದರಲ್ಲಿ 2 years ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಇನ್ನು ಎರಡನೇ ಹುದ್ದೆಯಾದ ರಿಸ್ಕ್ ಮ್ಯಾನೇಜ್ಮೆಂಟ್ನ ಹುದ್ದೆಗೆ ಈ ಹುದ್ದೆಗೆ ಕೂಡ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ವಿತ್ ಸ್ಪೆಷಲೈಸೇಷನ್ ಫೈನಾನ್ಷಿಯಲ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅಥವಾ MBA ಮಾಡಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಈ ಹುದ್ದೆಗೂ ಕೂಡ ಮಿನಿಮಮ್ 4 years ಎಕ್ಸ್ಪೀರಿಯೆನ್ಸ್ ಇನ್ ಫೈನಾನ್ಸ್ ಅಥವಾ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಇರುವಂಥ ಅಭ್ಯರ್ಥಿಗೆ 2 years ರಿಸ್ಕ್ ಮ್ಯಾನೇಜ್ಮೆಂಟ್ನ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಹಾಗೆ ನಮ್ಮ ಚಾನಲಲ್ಲಿ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳು ಕೂಡ ಇದ್ದು ಆ ಗ್ರೂಪ್ ಕೂಡ ಚೆನ್ನಾಗಿ ಈ ಹುದ್ದೆಯ ನೋಟಿಫಿಕೇಷನ್ ಬೇಕಾದಲ್ಲಿ ಅಥವಾ ಇದರಲ್ಲಿ ಪೋಸ್ಟ್ ಮಾಡಿರಲಾಗುತ್ತದೆ. ಇನ್ನು ಮೂರನೇ ಹುದ್ದೆಯಾದ ಹ್ಯೂಮನ್ ರಿಸೋರ್ಸರ್ನ ಹುದ್ದೆಗೆ ಈ ಹುದ್ದೆಗೆ ಕೂಡ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ವಿತ್ ಸ್ಪೆಷಲೈಸೇಷನ್ ಹ್ಯೂಮನ್ ರಿಸೋರ್ಸಸ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಫ್ರಮ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಮುಖಾಂತರ ಮಾಡಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು, ಹಾಗೆ ಎಕ್ಸ್ಪೀರಿಯೆನ್ಸ್ ಬಂದು ಮಿನಿಮಮ್ 4 years ಎಕ್ಸ್ಪೀರಿಯೆನ್ಸ್ ಆಫ್ HR ಫಂಕ್ಷನಲ್ ಆ್ಯಂಡ್ ಫೈನಾನ್ಷಿಯಲ್ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಇನ್ನು ನಾಲ್ಕನೇ ಹುದ್ದೆಯಾದ ಇಂಟರ್ನಲ್ ಆಡಿಟ್ನ ಹುದ್ದೆಗೆ ಈ ಹುದ್ದೆಗೆ ಕೂಡ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮೊ ಅಥವಾ MBA ಆಗಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಮಿನಿಮಮ್ 4 years ಎಕ್ಸ್ಪೀರಿಯೆನ್ಸ್ ಇನ್ ಫೈನಾನ್ಷಿಯಲ್ ಸರ್ವಿಸಸ್ ಎಕ್ಸ್ಪೀರಿಯೆನ್ಸ್ ಹೊಂದಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಐದನೇ ಹುದ್ದೆಯಾದ ಕಂಪ್ಲೈನ್ಸ್ನ ಈ ಹುದ್ದೆಗೆ ಕೂಡ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮೊ ಅಥವಾ MBA ಆಗಿರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದಾಗಿದ್ದು, ICWO ಅಥವಾ CS ಆಗಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಕೂಡ ಮಿನಿಮಮ್ 4 years ಎಕ್ಸ್ಪೀರಿಯೆನ್ಸ್ ಇನ್ ಫೈನಾನ್ಷಿಯಲ್ ಸೆಕ್ಟರ್ಸ್ನಲ್ಲಿ ಇರಬೇಕಾಗುತ್ತದೆ. ಇನ್ನು ಆರನೇ ಹುದ್ದೆಯಾದ ಕಾರ್ಪೊರೇಟ್ ಸ್ಟ್ರಾಟಜಿ ಆ್ಯಂಡ್ ಪಾರ್ಟ್ನರ್ಶಿಪ್ ಆ್ಯಂಡ್ ಇಕೋಸಿಸ್ಟಮ್ ಡೆವಲಪ್ಮೆಂಟ್ನ ಈ ಹುದ್ದೆಗೆ ಕೂಡ CA ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಡಿಪ್ಲೊಮೊ ಇನ್ ಎಕನಾಮಿಕ್ಸ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಡಿಪ್ಲೊಮೊ ಇನ್ ಮ್ಯಾನೇಜ್ಮೆಂಟ್ ವಿತ್ ಸ್ಪೆಷಲೈಸೇಷನ್ ಫೈನಾನ್ಸ್ ಅಥವಾ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅಥವಾ ಈಕ್ವಲೆಂಟ್ ಫ್ರಮ್ ರೆಕಗ್ನೈಸ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಮುಖಾಂತರ ಮಾಡಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಹಾಗೆ ಈ ಹುದ್ದೆಗೂ ಕೂಡ 4 years ಎಕ್ಸ್ಪೀರಿಯೆನ್ಸ್ ಇನ್ ಫೈನಾನ್ಷಿಯಲ್ ಸೆಕ್ಟರ್ಸ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಹಾಗೆ ಈ ಹುದ್ದೆಗೆ ಸೆಲೆಕ್ಷನ್ ಆಗಲು 2 stages ಇದ್ದು, ಮೊದಲನೇದಾಗಿ ಆನ್ಲೈನ್ ಎಕ್ಸಾಮಿನೇಷನ್ ಮತ್ತು ಪರ್ಸನಲ್ ಇಂಟರ್ವ್ಯೂ ಆಧಾರದ ಮೇಲೆ ನಿಮ್ಮನ್ನು ಈ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ. ಆನ್ಲೈನ್ ಎಕ್ಸಾಮಿನೇಷನಲ್ಲಿ ಎಲಿಜಿಬಲ್ ಆದಂಥ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂಗೆ ಕರೆ ನೀಡಲಾಗುವುದು. ಶಾರ್ಟ್ ಲಿಸ್ಟ್ಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳನ್ನು SMS ಅಥವಾ ಇಮೇಲ್ ಮೂಲಕ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಾಗುತ್ತದೆ. ಈ ಹುದ್ದೆಯ ಎಕ್ಸಾಮಿನೇಷನ್ ಸ್ಟ್ರಕ್ಚರ್ಸ್ ಬಂದು ಪ್ರೊಫೆಷ್ನಲ್ ನಾಲೆಜ್ ಮೇಲೆ ಎಕ್ಸಾಮ್ ಇರುತ್ತದೆ. ಮ್ಯಾಕ್ಸಿಮಮ್ 50 ಕ್ವಶನ್ ಇದ್ದು ಮ್ಯಾಕ್ಸಿಮಮ್ ಮಾರ್ಕ್ಸು 100 ಮಾರ್ಕ್ಸ್ ಇರುತ್ತದೆ. ಹಾಗೆ ಈ ಎಕ್ಸಾಮ್ ಟೋಟಲ್ 1 hour ಟೈಮ್ ಇರುತ್ತದೆ. ಹಾಗೆ ಈ ಕ್ವಶನ್ಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಾಗಿದ್ದು ಮತ್ತು ಈ ಕ್ವಶನ್ ಪೇಪರ್ ಹಿಂದಿ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತದೆ. ಮತ್ತು ನೀವು ಆನ್ಸರ್ ಬರೀಬೇಕಾದ್ರೆ ಏನಾದರೂ ರಾಂಗ್ ಆನ್ಸರ್ ಬರೆದ್ರೆ ಪೆನಲ್ಟಿ ರೂಪದಲ್ಲಿ 1:4 ಮುಖಾಂತರ ನಿಮ್ಮ ಮಾರ್ಕ್ಸ್ ಕಟ್ ಆಫ್ ಆಗುತ್ತದೆ. ಮತ್ತು
ಈ ಎಕ್ಸಾಮಲ್ಲಿ ನೀವು ಕ್ವಾಲಿಫೈ ಆಗಲು 40% ಮಾರ್ಕ್ಸ್ ತೊಗೊಳ್ಬೇಕಾಗಿದ್ದು, ಹಾಗೆ SC/ST OBC ಮತ್ತು PWB ಅಭ್ಯರ್ಥಿಗಳಾಗಿದ್ದರೆ 35% ಮಾರ್ಕ್ಸ್ ತೊಗೊಳ್ಬೇಕಾಗಿರ್ತದೆ. ಇನ್ನು ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂತ ನೋಡೋದಾದರೆ ಫಸ್ಟು ಆನ್ಲೈನಲ್ಲಿ ಹೋಗಿ ಈ ವೆಬ್ಸೈಟ್ನ ಓಪನ್ ಮಾಡಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತದೆ. ಆಮೇಲೆ ಫೀಸ್ ಪೇ ಮಾಡಿ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಕೊನೆಯ ದಿನಾಂಕದೊಳಗೆ ನಿಮ್ಮ ಅಪ್ಲಿಕೇಶನನ್ನು ಫಿಲ್ ಮಾಡಿ ಸೆಂಡ್ ಮಾಡಿ. ಮತ್ತು ಈ ಆನ್ಲೈನ್ ಅಪ್ಲಿಕೇಶನ್ ಫೀಸನ್ನು ಇಲ್ಲಿ ನೋಟಿಫಿಕೇಷನ್ನಲ್ಲಿ ತಿಳಿಸಲಾಗದ ಕಾರಣ ನೀವು ಅಪ್ಲೈ ಮಾಡಬೇಕಾದ್ರೆ ತಿಳಿಸಲಾಗುತ್ತದೆ. ಹಾಗಾಗಿ ಮತ್ತು ನೀವು ಕಳಿಸೋ ಅಪ್ಲಿಕೇಶನ್ ಫೀಸ್ ನಾನ್ ರಿಫಂಡಬಲ್ ಆಗಿದ್ದು, ಮತ್ತು ಅಪ್ಲಿಕೇಶನ್ನ ಜೊತೆಗೆ ಟ್ರಾನ್ಸಾಕ್ಷನ್ ಚಾರ್ಜಸ್, GST, ಇಂಟಿಮೇಷನ್ ಚಾರ್ಜ್ ಕೂಡ ಇರುತ್ತದೆ. ಯಾರ್ಯಾರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಇದ್ದೀರೋ ಅವರು ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತದೆ. ಹಾಗೆ ಈ ಹುದ್ದೆಗೆ ನೋಟಿಫಿಕೇಷನ್ ನಿಮಗೆ ಬೇಕಾದಲ್ಲಿ ಪ್ಲೀಸ್ ನಮಗೆ DM ಮಾಡಿ, ನಿಮಗೆ ಈ ಹುದ್ದೆಯ ನೋಟಿಫಿಕೇಷನನ್ನು ಕಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋದಿಂದ ನಿಮಗೇನಾದರೂ ಸ್ವಲ್ಪ ಆದರೂ ಯೂಸ್ ಆಗಿರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಈ ಕೆಲಸ ಹುಡುಕ್ತಿರೋ ಎಲ್ಲರಿಗೂ, ನಿಮ್ಮ ಫ್ರೆಂಡ್ಸ್ಗೂ ಮತ್ತು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ನಮಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಮತ್ತು ನಮ್ಮ ವಿಡಿಯೋ ನಿಮಗೆ ಫಸ್ಟಾಗಿ ತಲುಪೋದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳು ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇರೋ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಧನ್ಯವಾದಗಳು.